ಶಾಸ್ತ್ರಿಣಿ, ಕನ್ಯಾವರೆಗಿನ ನೀವು ಫಲಾಫಲ ಹೇಳಿದ್ರಿ ರಾಶಿ. ಇನ್ನು ತುಲಾಯಿಂದ ಧನುವರೆಗೂ ಹೇಗಿದೆ ಫಲಾಫಲ ನೋಡ್ತಾ ಹೋಗೋಣ. ತುಲಾ ರಾಶಿಯವರಿಗೆ ಹೇಗಿದೆ? ಚಂದ್ರ ಸಂಚಾರ ಚೆನ್ನಾಗಿದೆ. ಧರ್ಮ, ದೇವ, ಪಿತೃಕಾರ್ಯಗಳಲ್ಲಿ ಅನುಕೂಲ, ಶ್ರದ್ಧೆ ಉಂಟಾಗ್ತಕ್ಕಂಥದ್ದು ಇದೆಲ್ಲ ತುಂಬ ಚೆನ್ನಾಗಿದೆ. ಹಿರಿಯರಲ್ಲಿ ಆಸಕ್ತಿ, ಗೌರವ ಬರುತ್ತದೆ. ಗೌರವದಿಂದ ಅವರ ಮಾತಿಗೆ ಮನ್ನಣೆ ಕೊಡ್ತಕ್ಕಂಥದ್ದು, ಅವರಲ್ಲಿ ಭಕ್ತಿ ಬರ್ತಕ್ಕಂಥದ್ದು ಇದೆಲ್ಲ ಒಳ್ಳೆಯದು. ಗುರು ಶಿಷ್ಯರ ಬಾಂಧವ್ಯ ಕೂಡ ಈಗಂತೂ ಶಾಲೆಗಳಲ್ಲಿ ನೋಡಿದ್ರೆ ಅದು ಉಡಾಫೆ ಆಗಿಬಿಟ್ಟಿದೆ. ಆದರೆ ಈ ವಾರದ ಮಟ್ಟಿಗೆ ತುಲಾರಾಶಿಯವರಿಗೆ ಒಂದು ಶ್ರದ್ಧೆ, ಯಾರ್ದು ಮಾತು ಕೇಳಿಯೋ ಅಥವಾ ಇನ್ಯಾರ್ದೋ ಒಂದು ಸಲಹೆ ಉಂಟಾಗಿ ಆ ರೀತಿಯ ಒಂದು ಗೌರವ ಬರತಕ್ಕಂಥ ಭಾವನೆ ಚೆನ್ನಾಗಿದೆ. ಸ್ತ್ರೀಯರಿಗೆ ಹೆಚ್ಚಿನ ಗೌರವ ಮನ್ನಣೆ ಸಿಗುತ್ತೆ. ಹಾಲು, ವಸ್ತ್ರಾಭರಣ ಕ್ಷೇತ್ರದಲ್ಲಿ ವಸ್ತ್ರಾಲಂಕಾರ ಕ್ಷೇತ್ರ ಆಗಬಹುದು, ಇಲ್ಲೆಲ್ಲ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಿಗಳಿಗೆ, ಹಣ್ಣಿನ ವ್ಯಾಪಾರಿಗಳಿಗೆ, ಕಲಾವಿದರಿಗೆ, ವಸ್ತ್ರಾಲಂಕಾರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ವಿಶೇಷ ಲಾಭ ಗಳಿಸ್ತೀರ. ಕೆಲಸದಲ್ಲಂತೂ ಕರ್ಮಸ್ಥಾನದಲ್ಲಿ ಗುರುಚಂದ್ರರಿದ್ದಾಗ ಅಧಿಕಾರದ ಒಂದು ಪ್ರಶಂಸೆ, ಗೌರವ, ನಿಮ್ಮ ಕೆಲಸಗಳಿಗೆ ಮಾನ್ಯತೆ ಸಿಗ್ತಕ್ಕಂಥದ್ದು, ಅಧಿಕಾರವೇ ಸಿಕ್ಬಿಡ್ತಕ್ಕಂಥದ್ದು, ಬಡ್ತಿ, ಈ ರೀತಿಯ ಶುಭ ಫಲ ಕಾಣಲಿಕ್ಕೆ ಹೆಚ್ಚಿನ ಅವಕಾಶ ಇದೆ. ಚೆನ್ನಾಗಿದೆ. ತುಲಾರಾಶಿಯವರಿಗೆ ಗುಡ್ ಸ್ಟಾರ್ಟ್ ಅಂತಾರಲ್ಲ, ಆ ರೀತಿಯಲ್ಲಿ ಚೆನ್ನಾಗಿದೆ. ಇನ್ನು ವಾರದ ಅಂತ್ಯ ಗಮನಿಸೋಣ. ವಾರಾಂತ್ಯದಲ್ಲಿ ಈ ನಿಮ್ಮ ರಾಶಿಯಿಂದ ಚಂದ್ರನ ಸಂಚಾರ ನೋಡಿ, ಕರ್ಮಾಧಿಪತಿ ವ್ಯಯಕ್ಕೆ ಬರ್ತಾನೆ ಶನಿವಾರದ ವೇಳೆಗೆ. ಲಾಭದಲ್ಲಿ ಸಂಚರಿಸ್ತಾನೆ. ಗುರುವಾರ, ಶುಕ್ರವಾರ ಚೆನ್ನಾಗಿದೆ. ಅಲ್ಲೆಲ್ಲ ಹೆಣ್ಮಕ್ಳಿಗೆ ಲಾಭವನ್ನೇ ಕಾಣ್ತಕ್ಕಂಥದ್ದು, ಹಿರಿಯರಿಂದ ಸಲಹೆ ಸಿಗ್ತಕ್ಕಂಥದ್ದು, ಉತ್ತಮ ಸಲಹೆ, ಇದೆಲ್ಲ ತುಂಬ ಚೆನ್ನಾಗಿದೆ. ದೊಡ್ಡಮ್ಮ, ಚಿಕ್ಕಮ್ಮ ಅಥವಾ ಆ ಸ್ಥಾನದಲ್ಲಿ ಇರ್ತಕ್ಕಂಥವರಿಂದಾಗಿ ಒಳ್ಳೆ ಸಲಹೆ ಬರ್ತಕ್ಕಂಥದ್ದು, ಇದೆಲ್ಲ ತುಂಬ ಚೆನ್ನಾಗಿದೆ. ನಿಮ್ಮ ಶುಕ್ರವಾರದ ಶನಿವಾರದ ಮಟ್ಟಿಗೆ ಸ್ವಲ್ಪ ತೊಡಕೇನಪ್ಪ ಅಂದರೆ ದ್ವಿತೀಯದಲ್ಲಿ ಮಾಂದ್ಯ ಸಂಚರಿಸೋದ್ರಿಂದ ಸ್ವಲ್ಪ ಮಾತು, ವಿದ್ಯಾರ್ಥಿಗಳಿಗೆ ಸ್ವಲ್ಪ ತೊಡಕುಂಟಾಗ್ತಕ್ಕಂಥದ್ದು, ಮಾತಿನಿಂದ ಘರ್ಷಣೆಗಳು ಬರ್ತಕ್ಕಂಥದ್ದು, ಹಣಕಾಸಿನ ವ್ಯತ್ಯಾಸ ಆಗ್ತಕ್ಕಂಥದ್ದು, ಈ ರೀತಿಯ ಸ್ವಲ್ಪ ತೊಡಕನ್ನು ಸೂಚಿಸ್ತಾ ಇದೆ. ಅದು ವಾರದ ಅಂತ್ಯದ ವೇಳೆಗೆ ಶುಕ್ರವಾರ ಶನಿವಾರ ಪ್ರಧಾನವಾಗಿ ತುಲಾರಾಶಿಯವರು ಸ್ವಲ್ಪ ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಬೇಕು, ಹಣಕಾಸಿನ ವಿಚಾರದಲ್ಲಿ ಹಿಡ್ತಾ ಇರಬೇಕು, ವಿದ್ಯಾರ್ಥಿಗಳ ಕಡೆ ಗಮನ ಇರಬೇಕು, ತಂದೆ ತಾಯಿಗಳಿಗೆ, ಇದೆಲ್ಲ ಗಮನಿಸಬೇಕು. ಪರಿಹಾರಕ್ಕೆ ಶೃಂಗೇರಿ ಶಾರದಮ್ಮನ ಪ್ರಾರ್ಥನೆ ಮಾಡಿ ಮನಸ್ಸಿನಲ್ಲಿ ಸ್ಮರಣೆ ಮಾಡಿಕೊಳ್ಳಿ. ಶಾರದಾ ಅಷ್ಟೋತ್ತರವನ್ನು ಹೇಳಿಕೊಂಡ್ರೆ ಆಗುತ್ತೆ. ಇದು ಯಾವುದೂ ಆಗುತ್ತೆ, ಇದರಿಂದ ಅನುಕೂಲ ಆಗುತ್ತೆ ವಾರದ ಅಂತ್ಯದ ವೇಳೆಗೆ. ಇನ್ನು ವೃಶ್ಚಿಕ ರಾಶಿ ನೋಡೋಣ. ವೃಶ್ಚಿಕ ರಾಶಿಯವರಿಗೆ ವಾರದ ಆದಿಯಲ್ಲಿ ತಂದೆ, ದೇವ, ಗುರು ಭಕ್ತಿ ಬರುತ್ತದೆ. ಅದು ಚಂದ್ರ ಗುರು ಒಟ್ಟಾಗಿ ಬಿಡ್ತಾರೆ ಭಾಗ್ಯಸ್ಥಾನದಲ್ಲಿ. ಭಾಗ್ಯಾಧಿಪತಿ ಭಾಗ್ಯದಿದ್ದರೆ ಯಾವುದೋ ದೈವ ಸಹಾಯದಿಂದ ಎಂಥ ಕ್ಲಿಷ್ಟವಾದದ್ದು ಸಾಧಿಸಿಬಿಡ್ತೀರ, ಅಂಥದ್ದೊಂದು ಅವಕಾಶ ಇದೆ ಈ ಒಂದು ವಾರದ ಆದಿಯಲ್ಲಿ. ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ, ಅಲೆದಾಟ ಇದೆ. ಅದು ರವಿ ಬಲಹೀನನಾಗಿದೆ ಅನೇಕ ಕಾರಣದಿಂದಾಗಿ. ಆದರೆ ದೈವಾನುಕೂಲ ಇರೋದರಿಂದ ಅನುಕೂಲಗಳು ಉಂಟಾಗುತ್ತೆ. ಯಾರ್ದೋ ಹಿರಿಯರು, ಗುರುಗಳು, ಇಂಥವರಿಂದಾಗಿ ಸಹಾಯ, ಸಹಕಾರ, ಒಳ್ಳೆಯ ಸಲಹೆ, ಒಳ್ಳೆಯ ಮಾರ್ಗದರ್ಶನ, ಈ ರೀತಿಯ ಒಂದು ಶುಭ ಫಲ ಖಂಡಿತ ಇದೆ. ಯೋಚನೆ ಬೇಡ. ಇದು ಅದು ನಿಮಗೆ ಯಾವುದು ತೊಡಕಿದೆಯೋ ವೃತ್ತಿಯಲ್ಲಿ ಅದನ್ನು ಬಿಡಿಸಿಕೊಡಲಿಕ್ಕೆ ಒಂದು ಮಾರ್ಗ ಇದೆ ಅಂತ. ಹೀಗಾಗಿ ಆತಂಕ ಬೇಡ. ಇನ್ನು ವಾರಾಂತ್ಯದಲ್ಲಿ ಗಮನಿಸ್ಕೊಂಡ್ರೆ, ವಾರಾಂತ್ಯದಲ್ಲಿ ನಿಮಗೆ ಚಂದ್ರನ ಸಂಚಾರ ಚೆನ್ನಾಗಿದೆ. ಕರ್ಮಸ್ಥಾನದಲ್ಲಿ ಸಂಚರಿಸ್ತಾನೆ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣ್ತೀರ. ಭಾಗ್ಯಾಧಿಪತಿ ಕರ್ಮಸ್ಥಾನದಲ್ಲಿ ಸಂಚರಿಸಿದ್ರೆ ದೈವಾನುಕೂಲದಿಂದ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಉಂಟಾಗುತ್ತೆ ಅಂತ. ಸ್ತ್ರೀಯರಿಗೆ ಲಾಭ, ಗೌರವ ಸಿಗ್ತಕ್ಕಂಥದ್ದು. ಸ್ವಲ್ಪ ಚರ್ಮ ಸಂಬಂಧಿ ತೊಂದರೆಗಳು ಉಂಟಾಗಬಹುದು. ಕಣ್ಣಿನ ಬಾಧೆ ಬರಬಹುದು. ಶಿರೋಭಾಗದಲ್ಲಿ, ತಲೆ ಭಾಗದಲ್ಲಿ ಸ್ವಲ್ಪ ತೊಂದರೆ ಉಂಟಾಗುವ ಸಾಧ್ಯತೆ ಇದೆ. ಅದರ ಕಡೆಗೆ ಸ್ವಲ್ಪ ಗಮನ ವಹಿಸಿ. ವೃತ್ತಿಯಲ್ಲಿ ಚಂದ್ರನಿಂದಾಗಿ ಸ್ವಲ್ಪ ಒಳ್ಳೆಯ ಫಲ ಕಾಣ್ತೀರ. ಆದರೆ ಎಚ್ಚರಿಕೆ ಇರಲಿ, ಸ್ವಲ್ಪ ಅನಾನುಕೂಲಗಳ ಸಾಧ್ಯತೆಯೂ ಇದೆ, ಎಚ್ಚರ ಬೇಕು. ಪ್ರಾರ್ಥನೆಗೆ ವೃಶ್ಚಿಕ ರಾಶಿಯವರಿಗೆ ಏನಪ್ಪ ಅಂದರೆ ಸುಬ್ರಹ್ಮಣ್ಯ ಸ್ವಾಮಿ ಕವಚ ಬಹಳ ವಿಶೇಷವಾದದ್ದು. ಅದನ್ನು ಹೇಳ್ಕೊಳ್ಳಿ. ಆರೋಗ್ಯ ತೊಂದರೆ ಆಗೋದಿಲ್ಲ. ಇನ್ನು ಧನುರಾಶಿ ಗಮನಿಸೋಣ. ಧನುರಾಶಿಯವರಿಗೆ ವಾರದ ಆದಿಯಲ್ಲಿ ದಾಂಪತ್ಯದಲ್ಲಿ ಅಸಮಾಧಾನ, ಸ್ವಲ್ಪ ಬೇಸರ ಇದೆ. ವೃತ್ತಿಯಲ್ಲಿ ಅಲದಾಟ, ಹೆಚ್ಚಿನ ಪರಿಶ್ರಮ ಇರುತ್ತದೆ. ಕರ್ಮಾಧಿಪತಿ ವೀಕ್ ಆಗಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕು ಮತ್ತು ಬಹಳ ಮುಖ್ಯವಾದದ್ದು ಅದೇ ದಾಂಪತ್ಯದಲ್ಲಿ ಮನಸ್ತಾಪ ಬರತಕ್ಕಂಥದ್ದು. ಆರೋಗ್ಯದಲ್ಲಿ ವ್ಯತ್ಯಾಸ, ಹೆಚ್ಚಿನ ಖರ್ಚು ಉಂಟಾಗಬಹುದು. ಕಾರಣ ಜನ್ಮಾಧಿಪತಿ ಕೂಡ ಅಷ್ಟಮದಲ್ಲಿದ್ದಾನೆ. ಈ ಕಾರಣದಿಂದಾಗಿ ಸ್ವಲ್ಪ ತೊಡಕೆ ಹೇಳುತ್ತೆ ಅಲ್ಲಿ. ಆದರೆ ವಸ್ತ್ರಾಭರಣ, ಹೈನು ಕ್ಷೇತ್ರಗಳಲ್ಲಿ ತುಂಬ ಚೆನ್ನಾಗಿದೆ. ಹೂವಿನ ವ್ಯಾಪಾರಗಳಿಗೆ ತುಂಬ ಚೆನ್ನಾಗಿದೆ. ಕಲಾವಿದರಿಗೆ ಅನುಕೂಲಕರವಾಗಿದೆ. ಒಂದಷ್ಟು ಭಾಗ ಶುಕ್ರನಿಂದಾಗಿ ಒಂದಷ್ಟು ಒಳ್ಳೆಯ ಫಲ ಸಿಗುತ್ತೆ. ಅದರಲ್ಲಿ ಯೋಚನೆ ಬೇಡ. ಪ್ರಾರ್ಥನೆಗೆ ಏನಪ್ಪ ಮಾಡೋದು? ಧನುರಾಶಿಯವರಿಗೆ ನರಸಿಂಹ ಸನ್ನಿಧಾನದಲ್ಲಿ ಒಂದು ತುಳಸಿ ಅರ್ಚನೆ ಮಾಡಿಸಿ ಮತ್ತು ದತ್ತಾತ್ರೇಯ ಪ್ರಾರ್ಥನೆ ಮಾಡಿ. ಇವೆರಡೂ ನಿಮಗೆ ತುಂಬ ಸಹಾಯ ಆಗುತ್ತೆ. ಈ ಆರೋಗ್ಯ ಸಮಸ್ಯೆ ಇತ್ಯಾದಿ ಇದೆಯಲ್ಲ, ಅದೆಲ್ಲ ಸ್ವಲ್ಪ ನಿವಾರಣೆ ಆಗುತ್ತೆ. ದತ್ತನ ಪ್ರಾರ್ಥನೆ, ಇದರ ಜೊತೆಗೆ ದತ್ತ ಪ್ರಾರ್ಥನೆ ಮಾಡೋದು ತುಂಬ ಒಳ್ಳೆಯದು. ಅದನ್ನು ಮಾಡಿ. ದುರ್ಗಾ ಕವಚ ಅಥವಾ ನರಸಿಂಹ ಕವಚ, ಯಾಕೆಂದರೆ ಅಲ್ಲಿ ಕುಜನ ಜೊತೆಗೆ ಮಾಂದ್ಯ ಇರೋದ್ರಿಂದ ನರಸಿಂಹ ಕವಚವೂ ಆಗುತ್ತೆ. ಎರಡರಲ್ಲಿ ಯಾವುದೂ ಪಠನ ಮಾಡಿ, ಅದರಿಂದ ನಿಮಗೆ ಅನುಕೂಲ ಉಂಟಾಗುತ್ತೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.